ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಅಧ್ಯಾಯ 1. ವ್ಯಾಘ್ರೇಶ್ವರನು ಹುಲಿಯ ರೂಪದಲ್ಲಿ ಕುರುವಾಪುರಕ್ಕೆ ಹೋದನು. ಕುರುವಾಪುರಕ್ಕೆ ಹೋಗಲು ನದಿಯನ್ನು ದಾಟಬೇಕು. ಆ ಸಮಯದಲ್ಲಿ ಶ್ರೀಪಾದ ಶ್ರೀವಲ್ಲಭರು ತನ್ನ ಭಕ್ತರೊಂದಿಗೆ ಕುರುವಾಪುರದಲ್ಲಿ ಕುಳಿತಿದ್ದರು. ನನ್ನ ಒಬ್ಬ ಮಹಾಭಕ್ತನು ನನ್ನನ್ನು ಕರೆಯುತ್ತಿದ್ದಾನೆ, ನಾನು ಹೋಗಿ ಇಲ್ಲಿಗೆ ಮತ್ತೆ ಬರುತ್ತೇನೆ ಎಂದು ಹೇಳಿ ಶ್ರೀವಲ್ಲಭರು ನೀರಿನ ಮೇಲೆ ನಡೆಯುತ್ತಾ ಬರುತ್ತಿದ್ದರು. ಅವರ ಪವಿತ್ರ ಪಾದಸ್ಪರ್ಶವಾದ ಸ್ಥಳದಲ್ಲೆಲ್ಲ ಕಮಲದ ಹೂವು ಅರಳುತ್ತಿತ್ತು. ಅವರು ದಡವನ್ನು ಸೇರಿ ಹುಲಿಯ ರೂಪದಲ್ಲಿ ನಿರಂತರವಾಗಿ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂದು ಜಪಿಸುತ್ತಿದ್ದ ವ್ಯಾಘ್ರೇಶ್ವರನನ್ನು ನೋಡಿದರು. ವ್ಯಾಘ್ರೇಶ್ವರನು ಶ್ರೀಪಾದವಲ್ಲಭರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ. ನಂತರ ಶ್ರೀವಲ್ಲಭರು ಹುಲಿಯ ಮೇಲೆ ಏರಿ ನದಿಯನ್ನು ದಾಟಿ ಕುರುವಪುರಕ್ಕೆ ಬಂದರು. ಸಭೆಯಲ್ಲಿದ್ದ ಎಲ್ಲಾ ಜನರು ಆ ಆಶ್ಚರ್ಯಕರ ದೃಶ್ಯವನ್ನು ಕಂಡು ಆನಂದಿಸಿದರು. ಪುರಾಣದಲ್ಲಿ ಶ್ರೀ ದತ್ತಾತ್ರೇಯರು ಅಯ್ಯಪ್ಪ ಸ್ವಾಮಿಯಾಗಿ ಅವತರಿಸಿದರು. ಹರಿಹರ ಸಮಾಗಮದಿಂದ ಅಯ್ಯಪ್ಪ ಸ್ವಾಮಿಯು ಜನಿಸಿದ್ದಾಗ ಅವನು ಒಂದು ಹುಲಿಯ ಮೇಲೆ ಸವಾರಿ ಮಾಡಿ ರಾಜಧಾನಿಯಾದ ಮಹಾನಗರಕ್ಕೆ ಬಂದಿದ್ದನು. ದೇವೇಂದ್ರನು ಆ ಹುಲಿಯ ರೂಪವನ್ನು ಧರಿಸಿ ಅಯ್ಯಪ್ಪ ಸ್ವಾಮಿಯ ವಾಹನವಾಗಿ ಸೇವೆ ಮಾಡಿದ್ದರು. ಕೆಲವರು ಶ್ರೀಪಾದವಲ್ಲಭರು ನಿಜವಾಗಿ ಅಯ್ಯಪ್ಪ ಸ್ವಾಮಿಯೇ ಎಂದು ಅಭಿಪ್ರಾಯ ಪಡುತ್ತಿದ್ದರು. ದುರ್ಗಾದೇವಿಯ ವಾಹನವೂ ಸಹ ಹುಲಿಯೇ ಆಗಿದೆ. ಆದ್ದರಿಂದ ಶ್ರೀಪಾದ ಶ್ರೀವಲ್ಲಭರು ಸಹ ತಾಯಿ ದುರ್ಗಿಯ ಅವಿಭಾಜ್ಯ ಅಂಗವೇ ಆಗಿದ್ದರು. ಶ್ರೀಪಾದ ಶ್ರೀವಲ್ಲಭರು ಕುರುವಪುರಕ್ಕೆ ಬಂದ ಮೇಲೆ ಹುಲಿಯ ಮೇಲಿಂದ ಇಳಿದ ತಕ್ಷಣ ಹುಲಿಯ ದೇಹದಿಂದ ದಿವ್ಯ ತೇಜಸ್ಸಿನಿಂದ ಕೂಡಿದ ಮಹಾಪುರುಷನು ಹೊರಬಂದ. ಅವನು ಶ್ರೀಪಾದ ಶ್ರೀವಲ್ಲಭರಿಗೆ ತನ್ನ ಹಿಂದಿನ ಹುಲಿ ರೂಪದ ಚರ್ಮವನ್ನು ಆಸನವಾಗಿ ಬಳಸಲು ಬೇಡಿಕೊಂಡನು. ಶ್ರೀವಲ್ಲಭರೂ ಸಹ ಅದಕ್ಕೆ ಅನುಮತಿಯನ್ನು ನೀಡಿದರು. ಆದರೆ ಪ್ರೀತಿಯಿಂದ ಶ್ರೀಪಾದ ಶ್ರೀವಲ್ಲಭರು ಹೀಗೆ ಹೇಳಿದರು: ಮಗು ವ್ಯಾಘ್ರೇಶ್ವರನೇ, ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಅತ್ಯಂತ ಬಲಶಾಲಿಯಾದ ಕುಸ್ತಿಪಟುವಾಗಿದ್ದೆ. ಆ ಸಮಯದಲ್ಲಿ ನೀನು ಹುಲಿಗಳೊಡನೆ ಹೋರಾಡಿ ಅವುಗಳಿಗೆ ಗಾಯಗೊಳಿಸುವುದು, ಅವನ್ನು ಹಿಡಿದುಕೊಂಡು ಜನರ ಮನರಂಜನೆಗಾಗಿ ಅವುಗಳ ಪ್ರದರ್ಶನಗಳನ್ನು ಏರ್ಪಡಿಸಿ ಅವುಗಳನ್ನು ಹಿಂಸಿಸುತ್ತಿದ್ದೆ. ನಿನ್ನ ಹಿಂದಿನ ಪಾಪಕೃತ್ಯಗಳ ಫಲವಾಗಿ ನೀನು ಹಲವು ಜನ್ಮಗಳಲ್ಲಿ ಪ್ರಾಣಿ ಜನ್ಮಗಳನ್ನು ಹೊಂದಬೇಕಾಯಿತು. ಆದರೆ ನನ್ನ ಕೃಪೆಯಿಂದ ನಿನ್ನ ಪಾಪಗಳು ಈ ಹುಲಿಯ ಜನ್ಮದಿಂದ ಮುಕ್ತಿ ಹೊಂದಿದೆ. ನೀನು ಹುಲಿ ರೂಪದಲ್ಲಿ ದೀರ್ಘಕಾಲದವರೆಗೆ ಉಳಿದುಕೊಂಡಿದ್ದರಿಂದ ನೀನು ಇಚ್ಛಿಸಿದಾಗ ಯಾವ ಸಮಯದಲ್ಲಾದರೂ ನೀನು ಹುಲಿಯ ರೂಪವನ್ನು ಧರಿಸಬಹುದು ಎಂದು ನಾನು ನಿನಗೆ ವರವನ್ನು ಅನುಗ್ರಹಿಸುತ್ತಿದ್ದೇನೆ. ನೀನು ಶತಮಾನಗಳಿಂದ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿರುವ ಅನೇಕ ಸಿದ್ಧರ ಸನ್ನಿಧಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದಿರುವೆ. ಯೋಗದ ಮಾರ್ಗದಲ್ಲಿ ನೀನು ಉನ್ನತ ಸ್ಥಿತಿಯನ್ನು ಪಡೆಯುವಂತವನಾಗು ಎಂದು ಹರ್ಷದಿಂದ ಶ್ರೀಪಾದ ಶ್ರೀವಲ್ಲಭರು ವ್ಯಾಘ್ರೇಶ್ವರನನ್ನು ಆಶೀರ್ವದಿಸಿದರು. ಶಂಕರು ಭಟ್ಟರು ನೋಡಿದ ಹುಲಿಯೇ ಆ ವ್ಯಾಘ್ರೇಶ್ವರ ಶರ್ಮ. ಹಿಮಾಲಯದಲ್ಲಿ ವಾಸಿಸುತ್ತಾನೆ. ಈ ವ್ಯಾಘ್ರೇಶ್ವರನು ಹಿಮಾಲಯದ ಋಷಿಗಳ ರಕ್ಷಕನಾಗಿ ಸಾಮಾನ್ಯ ಜನರಿಂದ ಬಂದ ತೊಂದರೆಗಳನ್ನು ತಡೆಯುತ್ತಾ, ತಪಸ್ವಿಗಳು ಅಲ್ಲಿ ಒಬ್ಬರಿಂದೊಬ್ಬರಿಗೆ ಸಂದೇಶಗಳನ್ನು ಪರಸ್ಪರ ರವಾನಿಸಲು ವ್ಯಾಘ್ರೇಶ್ವರನನ್ನು ದೂತನನ್ನಾಗಿ ಬಳಸುತ್ತಿದ್ದರು. ಆದರೆ ಅಲ್ಲಿ ನಾವು ಅರಿಯಬೇಕಾಗಿರುವುದು, ತಪಸ್ವಿಗಳಿಗೆ ತಮ್ಮ ಸಂದೇಶವನ್ನು ರವಾನಿಸಲು ಯಾವುದೇ ದೂತರ ಅವಶ್ಯಕತೆ ಇಲ್ಲ. ತಮಾಷೆಗಾಗಿ ಒಂದೊಂದು ಸಲ ವ್ಯಾಘ್ರೇಶ್ವರನ ಮೂಲಕ ವಾರ್ತೆಗಳನ್ನು ಕಳುಹಿಸುತ್ತಿದ್ದರು. ಈ ಎಲ್ಲ ದಿವ್ಯ ನಾಟಕವು ಶ್ರೀ ದತ್ತನ ಪ್ರೇರಣೆಯಿಂದ ನಡೆದಿದೆ. ಶಂಕರ ಭಟ್ಟ, ಬ್ರಹ್ಮಾಂಡದಲ್ಲಿ ಸೃಷ್ಟಿಗೆ ಮೊದಲೇ ಪಾರ್ವತಿ ಪರಮೇಶ್ವರರ ಜೋಡಿಯಿತ್ತು. ಪಾರ್ವತಿ ದೇವಿಯು ಗರ್ಭಿಣಿಯಾಗಿದ್ದಳು. ಗರ್ಭಿಣಿಯರಿಗೆ ಅವರದೇ ಆದ ಕೆಲವು ಇಚ್ಛೆಗಳಿರುತ್ತವೆ. ಆ ಇಚ್ಛೆಗಳನ್ನು ಪೂರೈಸುವುದು ಅವಳ ಪತಿಯ ಕರ್ತವ್ಯ. ಪರಮೇಶ್ವರನು ಅವಳಿಗೆ ಯಾವುದೇ ಇಚ್ಛೆ ಇದ್ದರೆ ಹೇಳು ಎಂದು ಕೇಳಿದನು. ಆಗ ಶರ್ವಾಣಿ ಹೇಳಿದಳು: ಭಗವಂತ,
ನಾನು ಸ್ತ್ರೀಯ ದೇಹವನ್ನು ಹೊಂದಿ ಎಲ್ಲ ಆನಂದಗಳನ್ನು ಅನುಭವಿಸಿದ್ದೇನೆ. ಆದರೆ ಪುರುಷ ದೇಹವನ್ನು ಹೊಂದಿರುವಾಗ ಆಗುವ ಅನುಭವವು ಹೇಗಿರುತ್ತದೆ ಎಂಬುದನ್ನು ನಾನು ಅನುಭವಿಸಿಲ್ಲ. ಆದ್ದರಿಂದ ನನಗೆ ಪುರುಷನ ರೂಪವನ್ನು ದಯಪಾಲಿಸು ಎಂದು ಕೋರಿದಳು. ಆಗ ಪರಮೇಶ್ವರನು ಅವಳ ಬಯಕೆಯನ್ನು ಪೂರೈಸಿದನು. ತಕ್ಷಣವೇ ಶರ್ವಾಣಿ ಪುರುಷ ರೂಪವನ್ನು ಧರಿಸಿದಳು. ಅದು ಮಹಾವಿಷ್ಣುವಿನ ರೂಪವಾಗಿತ್ತು. ಆದರೆ ಗರ್ಭದೊಳಗಿದ್ದ ಮಗು ಹೊರಗೆ ಬರಲು ಯಾವ ಮಾರ್ಗವೂ ಇರಲಿಲ್ಲ. ಮಹಾವಿಷ್ಣುವಿನ ಹೊಕ್ಕಳಿನಿಂದ ಕಮಲವು ಸೃಷ್ಟಿಯಾಯಿತು. ಆ ಕಮಲದಿಂದ ಬ್ರಹ್ಮನು ಹೊರಬಂದು ಸೃಷ್ಟಿಯನ್ನು ಪ್ರಾರಂಭಿಸಿದನು. ಶ್ರೀ ಮಹಾವಿಷ್ಣುವು ತನ್ನ ದೇಹದಿಂದ ಮತ್ತೆ ಶರ್ವಾಣಿಯ ರೂಪವನ್ನು ಸೃಷ್ಟಿಸಿದನು. ದೇವತೆಗಳ ರಹಸ್ಯಗಳು ಮತ್ತು ಅವರ ನಾಟಕಗಳು ಆಲೋಚನೆಗೆ ಸಿಗದಂತಹವು. ಹೀಗೆ ಶ್ರೀ ಮಹಾವಿಷ್ಣು ಮತ್ತು ಪಾರ್ವತೀ ದೇವಿಯು ಸಹೋದರ ಸಹೋದರಿಯರಾದರು. ಶ್ರಾವಣ ಮಾಸದ ಹುಣ್ಣಿಮೆ ದಿನದಂದು ಪಾರ್ವತೀ ದೇವಿಯು ಶ್ರೀ ಮಹಾವಿಷ್ಣುವಿಗೆ ರಾಖಿಯನ್ನು ಕಟ್ಟಿ, ಅಣ್ಣ ಶ್ರೀ ಭೋಳಾಶಂಕರನು ಯೋಗ್ಯತೆ ಮತ್ತು ಸಾಧ್ಯತೆಯ ಬಗ್ಗೆ ಯೋಚಿಸದೆ ಎಲ್ಲರಿಗೂ ವರಗಳನ್ನು ನೀಡುತ್ತಾನೆ. ನೀವು ವಿಷ್ಣು ಮಾಯೆಯ ಅವತಾರಗಳನ್ನು ಪಡೆಯುತ್ತಾ ರಾಕ್ಷಸರುಗಳನ್ನು ಸಂಹರಿಸಿ ನನ್ನ ಮಾಂಗಲ್ಯವನ್ನು ರಕ್ಷಿಸಿರಿ. ಅಣ್ಣ, ಈ ರಾಖಿ ಪ್ರೀತಿ ಮತ್ತು ಸಹೋದರ ಸಹೋದರಿಯ ಸಂಬಂಧದ ಸಂಕೇತವಾಗಿ ಯಾವತ್ತಿಗೂ ಇರಲಿ ಎಂದು ಬೇಡಿಕೊಂಡಳು. ಶ್ರೀ ಮಹಾವಿಷ್ಣು ತಥಾಸ್ತು ಎಂದು ಆಶೀರ್ವದಿಸಿದರು. ಈ ಪ್ರತಿಜ್ಞೆಯ ಪ್ರಕಾರ ಭಸ್ಮಾಸುರನಿಂದ ತೊಂದರೆ ಉಂಟಾದಾಗ ಶ್ರೀ ಮಹಾವಿಷ್ಣುವು ಮೋಹಿನಿಯ ರೂಪ ತಾಳಿ ಭಸ್ಮಾಸುರನನ್ನು ಸಂಹರಿಸಿದರು. ವಿಷ್ಣು ಮಾಯೆಯು ಆಲೋಚನೆಗೆ ಎಟುಕದಂತಹದ್ದು. ಧರ್ಮಶಾಸ್ತನು ಮೋಹಿನಿ ಮತ್ತು ಶಂಕರರಿಗೆ ಹುಟ್ಟಿದನು. ಧರ್ಮಶಾಸ್ತನ ಜನನಾನಂತರ ಮೋಹಿನಿಯ ಮಾಯೆ ಲಯವಾಯಿತು. ಕಲಿಯುಗದಲ್ಲಿ ಧರ್ಮಶಾಸ್ತನು ಅಯ್ಯಪ್ಪ ಸ್ವಾಮಿಯ ಅವತಾರವನ್ನು ಧರಿಸಿದನು. ಇದರಲ್ಲಿ ದೈವಿ ರಹಸ್ಯವಿದೆ. ಧರ್ಮಶಾಸ್ತನೂ ಸಹ ಮಹಾವಿಷ್ಣುವೇ ಆಗಿದ್ದನು. ಆ ರೂಪದಲ್ಲಿ ಬ್ರಹ್ಮ ಮತ್ತು ರುದ್ರರು ಶ್ರೀ ಮಹಾವಿಷ್ಣುವಿನೊಡನೆ ಐಕ್ಯವಾದರು. ಆದ್ದರಿಂದ ಆ ಮೂರು ರೂಪಗಳು ಐಕ್ಯವಾಗಿರುವವರು ದತ್ತಾತ್ರೇಯರೇ ಎಂದು ಹೇಳಬಹುದು. ಪಾಂಡ್ಯ ಭೂಪಾಲನ ಮಗಳಾಗಿ ಮೀನಾಕ್ಷಿ ಎಂಬ ಹೆಸರಿನಿಂದ ಪರಮೇಶ್ವರಿಯು ಜನ್ಮ ತಾಳಿದಾಗ ಪರಮೇಶ್ವರನು ಸುಂದರೇಶ್ವರನಾಗಿ ಜನ್ಮ ತಾಳಿದನು. ಶ್ರೀ ಮಹಾವಿಷ್ಣು ಮೀನಾಕ್ಷಿ ಮತ್ತು ಸುಂದರೇಶ್ವರನ ವಿವಾಹವನ್ನು ನಡೆಸಿದರು. ಆದರೆ ಪರಮೇಶ್ವರಿ ಕನ್ನಿಕಾ ಪರಮೇಶ್ವರಿ ಎಂಬ ರೂಪದಲ್ಲಿ ಜನ್ಮ ತಾಳಿದಾಗ ವಿವಾಹವು ನಡೆಯಲಿಲ್ಲ. ಆದರೆ ಶ್ರೀಪಾದ ಶ್ರೀವಲ್ಲಭರು ಪೀಠಿಕಾಪುರದಲ್ಲಿ ಇರುವಂತೆ ಆ ಸಮಯದಲ್ಲಿ ಪ್ರಕಟವಾಗಿದೆ. ಸೃಷ್ಟಿಯ ಪ್ರಾರಂಭದಿಂದಲೇ ಈ ದೈವಿಕ ಶಕ್ತಿಯು ಬ್ರಹ್ಮಾಂಡದಲ್ಲಿ ಶ್ರೀಪಾದ ಶ್ರೀವಲ್ಲಭರ ರೂಪದಲ್ಲಿತ್ತು. ಕ್ರಿಸ್ತಶಕ 1320ರಲ್ಲಿ ಪೀಠಿಕಾಪುರದಲ್ಲಿ ಜನಿಸಿದ ಶ್ರೀಪಾದರು ಕ್ರಿಸ್ತಶಕ 1350ರಲ್ಲಿ ಕುರುವಪುರದಲ್ಲಿ ಕಣ್ಮರೆಯಾಗುವವರೆಗೆ 30 ವರ್ಷಗಳ ಕಾಲ ಶ್ರೀಪಾದರ ಈ ದಿವ್ಯ ನಾಟಕಗಳು ಸಪ್ತ ಋಷಿಗಳಿಂದಲೂ ಗ್ರಹಿಸಲು ಸಾಧ್ಯವಿಲ್ಲ. ಇನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಆಗ ನಾನು ಗುರುವರ್ಯರನ್ನು ಹೀಗೆ ಕೇಳಿದೆ, ಸ್ವಾಮಿ, ಈಗಾಗಲೇ ನಾವು 1336ನೇ ವರ್ಷದಲ್ಲಿದ್ದೇವೆ. ಶ್ರೀವಲ್ಲಭರು ಮಾನವ ಲೋಕದಲ್ಲಿ ಮುಂದಿನ 14 ವರ್ಷಗಳವರೆಗೆ ಮಾತ್ರ ಉಳಿಯುವುದೇ? ಅವರು ತನ್ನ ಅವತಾರವನ್ನು ಬೇಗ ಮುಗಿಸುವರೇ ಎಂದು ಕೇಳಿದೆ. ಶ್ರೀ ಕನ್ನಿಕಾ ಪುರಾಣ. ರಾಜ ಅಗ್ರಸೇನ ಶ್ರೀಕೃಷ್ಣನ ಸಮಕಾಲೀನನಾಗಿ ಆರ್ಯವರ್ತದಲ್ಲಿ ಒಂದು ರಾಜ್ಯವನ್ನು ಆಳುತ್ತಿದ್ದ. ಅವನು ವೈಶ್ಯನಾಗಿದ್ದನು. ಆ ರಾಜನ ಕೆಲವು ವಂಶಸ್ಥರು ದಕ್ಷಿಣ ಭಾಗದಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಕೆಲವರು ಆಂಧ್ರ ಪ್ರದೇಶದ ಬೃಹತ್ಶಿಲಾ ನಗರದಲ್ಲಿ ರಾಜನ ಸಂಬಂಧಿತ ಕುಟುಂಬದವರ ಸಂಗಡ ಇದ್ದರು. ಒಬ್ಬ ರಾಜನಾದ ಕುಸುಮಶ್ರೇಷ್ಠಿ ಎಂಬ ಹೆಸರಿನಿಂದ ರಾಜ್ಯವನ್ನು ಧರ್ಮದ ನೆಲೆಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಆತನ ರಾಜಧಾನಿಯಾಗಿ ಬೃಹತ್ಶಿಲಾ ನಗರವಿತ್ತು. ಕುಸುಮಶ್ರೇಷ್ಠಿ ದಂಪತಿಗಳು ಧರ್ಮನಿಷ್ಠರು ಮತ್ತು ಉತ್ತಮ ನಡೆ ನುಡಿಗಳುಳ್ಳವರಾಗಿದ್ದರು. ಅವರು ಯಜ್ಞ ಯಾಗದಂತಹ ಹಲವಾರು ಶ್ರೇಷ್ಠ ಕಾರ್ಯಗಳನ್ನು ಮಾಡುತ್ತಿದ್ದರು. ಭಾಸ್ಕರಾಚಾರ್ಯರು ಆ ರಾಜನ ಗುರುಗಳಾಗಿದ್ದರು ಮತ್ತು ಕುಸುಮಶ್ರೇಷ್ಠಿಯವರಿಗೆ ಅತ್ಯಂತ ಹತ್ತಿರದವರಾಗಿದ್ದರು.
ಅವರ ಮನೆಯಲ್ಲಿ ಜಗನ್ಮಾತೆ ಶ್ರೀ ಕನ್ನಿಕಾ ಪರಮೇಶ್ವರಿಯಾಗಿ ಜನ್ಮ ತಾಳಿದಳು. ಶ್ರೀಪಾದ ಶ್ರೀವಲ್ಲಭರು ಅವರ ಒಂದು ಭಾಗವನ್ನು ಜನ್ಮ ತಾಳುವಂತೆ ಮಾಡಿದರು. ಅವರಿಗೆ ವಿರೂಪಾಕ್ಷ ಎಂಬ ಹೆಸರಿಟ್ಟರು. ಹಿಂದೆ ರಾವಣನು ಕೈಲಾಸವಾಸಿಯನ್ನು ತೃಪ್ತಿಪಡಿಸಿ ಆತ್ಮಲಿಂಗವನ್ನು ಪಡೆಯಲು ಯತ್ನಿಸಿದನು. ಆದರೆ ರಾವಣನು ಮಾಯೆಯ ಆಟದಿಂದ ಜಗನ್ಮಾತೆಯನ್ನೇ ವರವಾಗಿ ಬೇಡಿದನು. ಆ ವರದ ಪ್ರಕಾರ ಜಗನ್ಮಾತೆ ಭದ್ರಕಾಳಿ ರೂಪದಲ್ಲಿ ಅವನೊಡನೆ ಬಂದಳು. ನಂತರ ಆತ್ಮಲಿಂಗವು ಗೋಕರ್ಣ ಕ್ಷೇತ್ರದಲ್ಲಿ ಭೂಮಿಗೆ ಬಿದ್ದು ಅಲ್ಲಿ ಭೂಸ್ಥಾಪಿತವಾಯಿತು. ಗೋಕರ್ಣ ಕ್ಷೇತ್ರದ ಮಹಿಮೆ ಮಹತ್ತರವಾದದ್ದು. ವೈಶ್ಯ ಜಾತಿ ಮತ್ತು ಗೋಕರ್ಣ ಕ್ಷೇತ್ರಗಳ ನಡುವೆ ದಿವ್ಯ ರಹಸ್ಯ ಸಂಬಂಧವಿದೆ. ರಾವಣನನ್ನು ಕೊಲ್ಲಲ್ಪಟ್ಟರೂ ಅವನು ಕಲಿಯುಗದಲ್ಲಿ ಕಾಮಾಂಧನಾದ ರಾಜನಾಗಿ ಪುನರ್ಜನ್ಮ ತಾಳಿದನು. ಅಂಬಳು ಕಲಿಯುಗದಲ್ಲಿ ತಮ್ಮ ಭದ್ರಕಾಳಿ ರೂಪವನ್ನು ಇನ್ನೊಂದು ರೀತಿಯಲ್ಲಿ ವ್ಯಕ್ತಪಡಿಸಿದಳು. ಅವರೊಂದಿಗೆ ಕೆಲವು ರಾಜ ಕುಟುಂಬದ ಸಂಬಂಧಿಕರು ಆರ್ಯಾವರ್ತ ರಾಜ್ಯದ ಸಂಪ್ರದಾಯದ ಪ್ರಕಾರ ತಮ್ಮನ್ನು ಅಗ್ನಿಗೆ ಅರ್ಪಿಸಿಕೊಂಡು ತಮ್ಮ ಸ್ವಾಭಿಮಾನವನ್ನು ವ್ಯಕ್ತಪಡಿಸಿದರು. ಈ ರೀತಿಯಾಗಿ ಕನ್ನಿಕಾ ಪರಮೇಶ್ವರಿ ತನ್ನ ಭಗವಂತನಾದ ನಾಗೇಶ್ವರನನ್ನು ಸೇರಿದರು. ಅಂಬಾ ಹುಟ್ಟುವ ಮುಂಚೆ ಕುಸುಮಶ್ರೇಷ್ಠಿ ದಂಪತಿಗಳು ಬಹಳ ಯಜ್ಞಗಳನ್ನು ನಡೆಸಿದ್ದರು. ಕುಸುಮಶ್ರೇಷ್ಠಿಯವರ ಸಂಬಂಧಿಕರ ಕುಟುಂಬದಿಂದ ಮಾತ್ರ ಹಾಲು ಮತ್ತು ಬಂಗಾರವನ್ನು ತೆಗೆದುಕೊಳ್ಳುತ್ತಿದ್ದರು. ಅವರ ಮನೆಯ ಹೆಸರು ಪೈಂಡ. ನೀವು ಪೀಠಿಕಾಪುರಕ್ಕೆ ಹೋದಾಗ ಆ ಕುಟುಂಬದಿಂದ ಬಂದ ಮಹಾತ್ಮನನ್ನು ನೀವು ಭೇಟಿ ಮಾಡುತ್ತೀರಿ. ಈಗ ನೀವು ಕುರುವಪುರಕ್ಕೆ ಹೋಗಿ ಶ್ರೀಪಾದ ಶ್ರೀವಲ್ಲಭರ ದರ್ಶನ ಮಾಡಬೇಕು. ಈ ರೀತಿ ಹೇಳಿ ಆ ಮಹಾನ್ ಸಿದ್ಧರು ಶಂಕರ ಭಟರಿಗೆ ಆಶೀರ್ವಾದ ಮಾಡಿ ತಮ್ಮ ದಿವ್ಯ ತೇಜೋಮಯವಾದ ದೇಹದೊಂದಿಗೆ ಅದೃಶ್ಯರಾದರು. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ.